Good morning, students. So we are discussing the fiber to fabric chapter last class. So we will continue that discussion. Yes. So where we have finished some plant fibers, we have to see. We have to see the plant fibers. So this chapter is fiber to fabric. Class 6, fiber to fabric. Okay, so just to have to see some plant fibers. Some plant fibers. So what are the plant fibers and how they will work? So that we will see. First one is cotton. Fiber ಅಂದ್ರೆ ನಿಮಗೆ ಗೊತ್ತಾಗ್ಯದಲ್ಲ ನೋಡ್ರಿ, ನಮ್ಗೆ ಡಯಟರಿ ಫೈಬರ್ಸ್ ಅಂತ ಕಾಂಪೋನೆಂಟ್ಸ್ ಆಫ್ ಫುಡ್ ಕಲ್ತಿದ್ದೀವಿ ನಾವು. ಡಯಟರಿ ಫೈಬರ್ಸ್ ಬೇಕು ಬಾಡಿಗೆ ಅಂತೇಳಿ. ಸೊ ದೀಸ್ ಆರ್ ಓನ್ಲಿ ದೋಸ್ ಫೈಬರ್ಸ್. ಓಕೆ, ಸೊ ಇದ್ರ ಪ್ಲಾಂಟ್ ಫೈಬರ್ಸ್ ಸಿಗ್ತಾವ. ಮುಂದೆ ಕಾಟನ್ ಬಟ್ಟೆ ಸಿಗ್ತದ, ಫ್ಯಾಬ್ರಿಕ್. ಫೈಬರ್ ಅಂದ್ರೆ ಗೊತ್ತದಲ್ಲ, ಫೈಬರ್ ಇದ್ದದ್ದು ಫ್ಯಾಬ್ರಿಕ್ ಆಗಬೇಕು. ಫ್ಯಾಬ್ರಿಕ್ ಅಂದ್ರೆ ಬಟ್ಟೆ ಆಗೋದು. ಈ ಬಟ್ಟೆ ಆಗ್ಯದಲ್ಲ, ಇಟ್ ಇಸ್ ಅ ಫ್ಯಾಬ್ರಿಕ್. So before that it will be a fiber. So from that fiber to how the fabric will be turned, that is about this chapter. So mostly ನಿಮ್ಗೆ ಸ್ವಲ್ಪ ಡಿಫಿಕಲ್ಟ್ ಆಗ್ತದೆ, ನನಗೆ ಗೊತ್ತದೆ. ಯಾಕಂದರೆ ಇದು ನ್ಯಾಚುರಲ್ ಆಗಿ ಸಿಗೋದಲ್ಲ, ನಾರ್ಮಲ್ ಆಗಿ ಇದನ್ನ ಆಗೋದಲ್ಲ. ನೀವು ನೋಡಿರಂಗಿಲ್ಲ ಇದನ್ನು, ಈ ಪ್ರೊಸೆಸ್ ನೀವು ನೋಡಿರಂಗಿಲ್ಲ. ಇಟ್ ಹ್ಯಾಪನ್ಸ್ ಇನ್ ಖಾದಿ ಮಳಿಗೆ ಅದು ಇರ್ತಾವಲ್ಲ, ಅಲ್ಲಿ ಗ್ರಾಮೋದ್ಯೋಗ ಖಾದಿ ಮಳಿಗೆ ಅಲ್ಲಿ ಅದು ಇರ್ತಾವೆ. ಸೊ ಫ್ಯಾಕ್ಟ್ರೀಸ್ ಒಳಗೆ ಆಗ್ತಾವೆ. ಓನ್ಲಿ ಯು ಸಿ ದ ಎಂಡ್ ಪ್ರಾಡಕ್ಟ್. ಬಟ್ ಏನು ನೋಡ್ತೀರಿ ನೀವು, ಎಂಡ್ ಪ್ರಾಡಕ್ಟ್, ದಟ್ ಈಸ್ ಫ್ಯಾಬ್ರಿಕ್. ಬಿಫೋರ್ ದ್ಯಾಟ್ ಇಟ್ಸ್ ಅ ಫೈಬರ್. ಎದರಿಂದ ಮಾಡ್ತಿರಲ್ಲ ಅದನ್ನ, ಅದು ಫೈಬರ್ ಅದು. ಸೊ ಕಾಟನ್ ಈಸ್ ಅ ಫೈಬರ್, ಜೂಟ್ ಈಸ್ ಅ ಫೈಬರ್. ಜೂಟ್ ಅಂದ್ರೆ ಗೊತ್ತದಲ್ಲ, ಸೆಣಬು, ಸುತ್ತುಳಿ ಅಂತಿರಲ್ಲ ನೀವು. ಸೊ ಅದು ಜೂಟ್ ಫೈಬರ್. ಯಾರ್ನ್ ದಾರ, ಅದು ಕೂಡ ಫೈಬರ್. ಸೊ ಇವೆಲ್ಲನೂ ಏನು ಫೈಬರ್. ಅವುಗಳಿಂದ ಹೆಂಗೆ ಫ್ಯಾಬ್ರಿಕ್ ರೆಡಿ ಮಾಡ್ತಾರೋ ಅನ್ನೋದು ಮ್ಯಾಟರ್ ಆಗ್ತದೆ. ಹ್ಯಾವ್ ಯು ಎವರ್ ಮೇಡ್ ವಿಕ್ಸ್ ಫಾರ್ ಆಯಿಲ್ ಲ್ಯಾಂಪ್ಸ್? Have you ever made wicks for oil lamps? Oil lamps ಗೆ ನೀವು ವಿಕ್ಸ್ ಮಾಡಿದ್ದೀರಿ ಏನು ಅಂತ ಕೇಳ್ತಾರೆ. ಓಕೆ, ವಾಟ್ ಡು ಯು ಯೂಸ್ ಫಾರ್ ಮೇಕಿಂಗ್ ದೀಸ್ ವಿಕ್ಸ್? ವಾಟ್ ಡು ಯು ಯೂಸ್ ಫಾರ್ ಮೇಕಿಂಗ್ ದೀಸ್ ವಿಕ್ಸ್? ಈ ವಿಕ್ಸ್ ರೆಡಿ ಮಾಡ್ಲಿಕ್ಕೆ ನೀವು ಏನು ಯೂಸ್ ಮಾಡ್ತೀರಿ? ದಿಸ್ ಕಾಟನ್ ವೂಲ್ ಈಸ್ ಆಲ್ಸೋ ಯೂಸ್ಡ್ ಫಾರ್ ಫಿಲ್ಲಿಂಗ್ ಮ್ಯಾಟ್ರಸಸ್, ಕ್ವಿಲ್ಟ್ಸ್ ಆರ್ ಪಿಲ್ಲೋಸ್. ದಿಸ್ ಕಾಟನ್ ವೂಲ್ ಈಸ್ also used for filling mattresses, quilts or pillows. Quilts ಅಥವಾ pillows ಅಥವಾ mattresses ಅನ್ನ they have to make it. Okay, yes. Take some cotton wool. Cotton wool ತಗೋರಿ, ಗೊತ್ತದಲ್ಲ ಹತ್ತಿದು, ಹತ್ತಿ wool ತಗೋದು. Pull it apart and look at its edges. ಕಾಟನ್ ಹೆಂಗೆ ಬೆಳಿತಾರೆ ಗೊತ್ತದಲ್ಲ, ಇಲ್ಲಿ ಇರ್ತದೆ. ಹತ್ತಿ ಬೆಳಿತಾರೆ, ಗಿಡದಾಗ ಬೆಳಿತಾರೆ. What do you observe? The small thin strands that you see are made up of cotton fibers. That means ನೀವೇನು ಅಬ್ಸರ್ವ್ ಮಾಡ್ತೀರಿ, there are small thin strands that you see are made up of cotton fibers. ಅಲ್ಲಿ ನೀವು small thin strands ನೋಡಿದ್ರಿ, those are made up of cotton fibers. What they are made up of? They are made up of cotton fibers. ಓಕೆ, ಮುಂದೆ ನಾನು ಹೋಮ್ವರ್ಕ್ ಹೇಳಿ ನಿಮಗೆ. ಸೊ ಹೋಮ್ವರ್ಕ್ ಏನು ಹೇಳಿನಿ, ಅದನ್ನ ನೀವೆಲ್ಲ ಮಾಡ್ಬೇಕ್ರಿ. ಮಾಡಲಿಲ್ಲ ಅಂದ್ರೆ ಕೆಲಸ ಆಗೋದಿಲ್ಲ. ಹೋಮ್ವರ್ಕ್ ಕಳಿಸ್ಬೇಕು, ಜೊತೆಗೆ ಹೆಸರು ಕಳಿಸ್ರಿ ನಿಮ್ಗೆ. ನಂದ್ರು ನಂಬರ್ ಸೇವ್ ಆಗ್ತಾ ಇಲ್ಲ. ಸೊ ಯು ಹ್ಯಾವ್ ಟು ಸೆಂಡ್ ಯುವರ್ ನೇಮ್. ನೀವು ಯಾರ್ಯಾರು ಹೋಮ್ವರ್ಕ್ ಮಾಡಿರಲಿಲ್ಲ ಟಿಕ್ ಮಾಡ್ಕೋತಿರ್ತೀವಿ. ಸೊ ನಿಮ್ಮ ಹೆಸರು ನೋಡಿದೀವಿ ಅಂದರೆ ವಿ ವಿಲ್ ಪುಟ್ ಇಟ್ ಯು ಪ್ರೆಸೆಂಟ್. ಸೊ ಸೆಂಡ್ ದ ಹೋಮ್ವರ್ಕ್ ವಿತ್ ಯುವರ್ ನೇಮ್ ಕಂಪಲ್ಸರಿ. ಇಫ್ ಯು ಸೆಂಡ್ ವಿದೌಟ್ ಯುವರ್ ನೇಮ್, ಐ ವಿಲ್ ನಾಟ್ ಕನ್ಸಿಡರ್ ದ್ಯಾಟ್ ಹೋಮ್ವರ್ಕ್. ಓಕೆ, ಓಕೆ. ವೇರ್ ಡಸ್ ದಿಸ್ ಕಾಟನ್ ವೂಲ್ ಕಮ್ ಫ್ರಮ್? ಇಟ್ ಗ್ರೋನ್ ಇನ್ ದ ಫೀಲ್ಡ್ಸ್. ಎಸ್, ಕಾಟನ್ ಎಲ್ಲಿ ಬೆಳೀತಾರೆ? ಕಾಟನ್ ಈಸ್ ಗ್ರೋನ್ ಇನ್ ದ ಫೀಲ್ಡ್ಸ್. ಓಕೆ, ಹೆಂಗೆ ಕಾಟನ್ ಬೆಳಿಬೇಕಂದ್ರೆ ಏನು ಬೇಕು? ಬ್ಲ್ಯಾಕ್ ಸಾಯಿಲ್ ಇಸ್ ಕಂಪಲ್ಸರಿ. ಇಫ್ ಯು ವಾಂಟ್ ಟು ಗ್ರೋ ದ ಕಾಟನ್, ಬ್ಲ್ಯಾಕ್ ಸಾಯಿಲ್ ಇಸ್ ಕಂಪಲ್ಸರಿ ಆ್ಯಂಡ್ ವಾರ್ಮ್ ಟೆಂಪ್ರೇಚರ್. ದರ್ ಶುಡ್ ಬಿ ವಾರ್ಮ್ ಟೆಂಪ್ರೇಚರ್. ಟೆಂಪ್ರೇಚರ್ ಹೆಚ್ಚಿರಬೇಕು ಆ್ಯಂಡ್ ಬ್ಲ್ಯಾಕ್ ಸಾಯಿಲ್ ಇರಬೇಕು. ಸೊ ಕಾಟನ್ಗೆ ಏನು ಬೇಕ್ರಿ? ಕಾಟನ್ ಬೆಳಿಬೇಕಂದ್ರೆ 2 things must needed. That is, one is black soil, another one is warm temperature. These two are the most conditions to grow the cotton. Cotton ಬೆಳಿಬೇಕಂದ್ರೆ ಇವೆರಡು ಕಂಪಲ್ಸರಿ ಬೇಕು. ಎಸ್,
ಸಿ ಕಾಟನ್ ಎಲ್ಲಿ ಬೆಳೀತಾರೆ ನಮ್ಮ ಕಂಟ್ರೀಸ್ ಒಳಗೆ, ವೇರ್ ದ ಕಾಟನ್ ಈಸ್ ಗ್ರೋನ್ ಮೋರ್ in different states, whether it is in Karnataka, Andhra Pradesh, in which state the cotton is grown more, that we have to think. Yes, the fruits of the cotton plant are about to the size of a lemon. Fruits agirtav cotton ಕಿಂತ ಮೊದಲು ಏನಾಗ್ತವೆ ಇಟ್ ಫ್ರೂಟ್, ಆಮೇಲೆ ಅದೇನಿರ್ತದೆ ಕಾಟನ್ ಬರ್ತದೆ. ನಿಂಬೆಕಾಯಿ ಸೈಜ್ ಇಂದ ಅಪ್ ಟು lemon size it will be a fruit. Okay, yes. After maturing, the balls burst open and the seeds covered with cotton fibers can be seen. After maturing, the balls burst open. Balls ಏನಂತಾವು burst open ಆಗಿ burst ಆಗ್ತಾವು, and they are covered with cotton fibers and they can be seen. They are covered with cotton fibers and they can be seen. Have you ever seen a cotton field that is ready for picking? ನೀವು ಯಾವಾಗಾರು ನೋಡಿದ್ದೀರ ಕಾಟನ್ ಫೀಲ್ಡ್ ದಟ್ ಈಸ್ ರೆಡಿ ಫಾರ್ ಪಿಕ್ಕಿಂಗ್ ರೆಡಿ ಇರ್ತಕ್ಕಂಥ ಕಾಟನ್ ಸೀಡ್ ನೀವು ನೋಡಿದ್ದೀರಾ ಅಂತ ಕೇಳ್ತಾರೆ. ಇಟ್ ಲುಕ್ಸ್ ಲೈಕ್ ಅ ಫೀಲ್ಡ್ ಕವರ್ಡ್ ವಿತ್ ಸ್ನೋ. ವಾಟ್ ಡಸ್ ಇಟ್ ಲುಕ್ ಲೈಕ್? ಇಟ್ ಲುಕ್ಸ್ ಲೈಕ್ ಅ ಫೀಲ್ಡ್ ಕವರ್ಡ್ ವಿತ್ ಸ್ನೋ. ಫ್ರಮ್ ದೀಸ್ ಬೋಲ್ಸ್ ಕಾಟನ್ ಈಸ್ ಯೂಶುವಲಿ ಪಿಕ್ಡ್ ಬೈ ಹ್ಯಾಂಡ್ಸ್. ಕಾಟನ್ ಹೌ ಇಟ್ ಈಸ್ ಯೂಶುವಲಿ ಪಿಕ್ಡ್? ಇಟ್ ಈಸ್ ಪಿಕ್ಡ್ ಬೈ ಹ್ಯಾಂಡ್ಸ್. Fibers are then separated from the seeds by combining the process called ginning of cotton. ನೋಡ್ರಿ, ಗಿನ್ನಿಂಗ್ ಆಫ್ ಕಾಟನ್ ಮಾಡ್ಯಾರ ನೋಡ್ರಿ. ಹೆಂಗ್ ಮಾಡ್ತಾರೆ? ಕಾಟನ್ ಬಾಲ್ ತಗೋತಾರ, ಅದ್ರೊಳಗೆ ಏನಿರ್ತಾವು ವೂಲ್ಸ್ ಬಾಲ್ಸ್ ಇರ್ತಾವ. ಸೊ ಬರೀ ಕಾಟನ್ ಅಷ್ಟೇ ಸಪ್ರೇಟ್ ಮಾಡ್ಬೇಕು ನಾವು. ಅದಕ್ಕೆ ಇದನ್ನ ತಗೊಂಡು ಹಿಂಗೆ ಮೂವ್ ಮಾಡ್ತಾರೆ. ಮೂವ್ ಮಾಡಿದಾಗ ಕಾಟನ್ ಸಪ್ರೇಟ್ ಆಗ್ತದೆ. ಓಕೆ, ನಿಮ್ಗೆ ಇದು ಇನ್ನೂ ಗೊತ್ತಾಗಲಿಲ್ಲ ಅಂದ್ರೆ ನೀವು ಗೂಗಲ್ಗೆ ಹೋಗಿ ಯೂಟ್ಯೂಬಿಗೆ ಹೋಗ್ರಿ, ಗಿನ್ನಿಂಗ್ ಆಫ್ ಕಾಟನ್ ಅಂತ ಹೇಳ್ರಿ, ನಿಮಗೆ ವಿಡಿಯೋ ಸಿಗ್ತಾವೆ. ಇಲ್ಲ ನಾನು ಕಳ್ಸೋಣ, ಬಟ್ ಸ್ವಲ್ಪ ಲೇಟ್ ಆಗ್ತದೆ, ನಂದು ಪ್ರಾಪರ್ ಮೆಸೇಜಸ್ ಹೋಗ್ತಾ ಇಲ್ಲ ಗ್ರೂಪ್ ಒಳಗೆ. ಸೊ ಗಿನ್ನಿಂಗ್ ಆಫ್ ಕಾಟನ್ ಅಂತ ಹೊಡಿಬೇಕು ನೀವು. ಗಿನ್ನಿಂಗ್ ಆಫ್ ಕಾಟನ್ ಅಂತ ಹೊಡೆದ್ರೆ ಅಂದ್ರೆ ನಿಮ್ಗೆ ಅದು ಕಾಟನ್ ಹೆಂಗೆ ರೆಡಿ ಮಾಡ್ತಾರೆ ಅನ್ನೋದು ಗೊತ್ತಾಗ್ತದೆ. ಓಕೆ, ಸೊ ದಿಸ್ ಈಸ್ ಕಾಲ್ಡ್ ಗಿನ್ನಿಂಗ್ ಆಫ್ ಕಾಟನ್. ವಾಟ್ ಈಸ್ ಕಾಲ್ಡ್ ಗಿನ್ನಿಂಗ್ ಆಫ್ ಕಾಟನ್? ಫೈಬರ್ಸ್ ಆರ್ ಸಪರೇಟೆಡ್ ಫ್ರಮ್ ದ ಸೀಡ್ಸ್ ಬೈ ಕಂಬೈನಿಂಗ್. ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್ ಗಿನ್ನಿಂಗ್ ಆಫ್ ಕಾಟನ್. Fibers are separated. Fibers are separated from the seeds by combining. From the seeds by combining. This process is called ginning of cotton. Ginning of cotton. This process is called ginning of cotton. Ginning was traditionally done by hand. ಎದರಲ್ಲೇ ಮಾಡ್ತಾರೆ? ಅದನ್ನ ಕೈಲೇ ಮಾಡ್ತಾರೆ. ಗಿನ್ನಿಂಗ್ ವಾಸ್ ಟ್ರೆಡಿಷನಲ್ ಡನ್ ಬೈ ಹ್ಯಾಂಡ್. ದೀಸ್ ಡೇಸ್ machines are also used for ginning. So but nowadays what is happening? The machines are getting used for ginning purpose. So this is about ginning of cotton. ಇದು ಎದ್ರ ರಿಲೇಟೆಡ್ ಅದ? ಗಿನ್ನಿಂಗ್ ಆಫ್ ಕಾಟನ್ ರಿಲೇಟೆಡ್ ಅದ. ಓಕೆ, ಮುಂದೆ ನಾನು ಹೇಳಿನ ಈಗಾಗಲೇ ಆಲ್ರೆಡಿ ಯಾರಿಗಾರೆ. ಸೊ ಪ್ರತಿ ಸಲ ನಾನು ಕ್ವಶನ್ ಆನ್ಸರ್ಸ್ ಕಳಿಸೋದು ಕೂಡ್ಲಿಕ್ಕೆ ಆಗೋದಿಲ್ಲ. ಅದ್ರ ಬದಲಿ ನಾ ಏನು ಮಾಡ್ತೀನಿ, ನಿಮ್ಗೊಂದು ಆ್ಯಪ್ ಕಳಿಸ್ತೀನಿ, ಅಥವಾ ನೀವೇ ಡೌನ್ಲೋಡ್ ಮಾಡ್ಕೋರಿ. ಪ್ಲೇಸ್ಟೋರ್ದಾಗ ಹೋಗಿ ಕ್ಲಾಸಿಕ್ ಸೈನ್ಸ್ NCERT ಸೊಲ್ಯೂಷನ್ಸ್ ಆರ್ ಕ್ಲಾಸಿಕ್ ಸೈನ್ಸ್ ಸೊಲ್ಯೂಷನ್ಸ್ ಹೊಡೆದ್ರೆ ನಿಮ್ಗೆ ಆ್ಯಪ್ ಸಿಕ್ಬಿಡ್ತದೆ. ಅಥವಾ ನಾ ಯಾರಿಗಾರಿ ಒಬ್ರಿಗೆ ಕಳಿಸಂದ್ರೆ ಕಳಿಸ್ತಾರೆ. ಯಾರೇ ನೀವು ಇದನ್ನು ಮಾಡಿರಿ, ನನಗೆ ಒಬ್ರಿಗೆ ಕಳಿಸ್ನು ನೀವು ಆ್ಯಪ್ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಅದ ಮೆಸೇಜ್ ಅಷ್ಟರಿಗೆ ಫಾರ್ವರ್ಡ್ ಮಾಡಬೇಕು ನಿಮ್ಮ ಕ್ಲಾಸ್ದವ್ರಿಗೆ ಅಷ್ಟರಿಗೆ. ಓಕೆ, ಸರ್ಕ್ಯುಲೇಟ್ ಮಾಡ್ಬೇಕು. ಅವರು ಕೂಡ ಇದು ಮಾಡ್ಬೇಕು. ನಂದು ಮೆಸೇಜಸ್ ಗ್ರೂಪ್ ಒಳಗೆ ಹೋಗ್ತಾ ಇಲ್ಲ. ಗ್ರೂಪ್ ಒಳಗೆ ಹೋಗ್ತಿದ್ದೆ ಅಂದರೆ ಕಳಿಸಿದ್ದೆ. ಸೊ ಅದಕ್ಕೆ ನೀವು ಇನ್ನೊಂದಿಷ್ಟು ದಿನ ವೇಟ್ ಮಾಡಬೇಕು. ಮುಂದೆ ಹೋಮ್ವರ್ಕ್ ರಿಲೇಟೆಡ್ ಅಂದರೆ ಮ್ಯಾಕ್ಸಿಮಮ್ ಫೇರ್ ಕಂಪ್ಲೀಟ್ ಮಾಡಬೇಕು. If you don't complete fair, then it is too difficult. You have to complete the fair also. Yes. Jute. What is jute? Okay. These days machines are also used for ginning purpose. So either ಈಗ ದಿನಗಳಲ್ಲಿ ಏನಾಗ್ತಿರ್ತದ, ginning purpose machines ಕೂಡ ಯೂಸ್ ಮಾಡ್ಲಿಕ್ಕತ್ತಿದ್ದಾರೆ. Jute fiber is obtained from the stem of the jute plant. Jute fiber is obtained from the stem of jute plant. Jute plant stem indra jute fiber anna obtain ಮಾಡ್ತಾರ. Okay, they will be obtained from the stem of the jute plant.
ಓಕೆ. ಜೂಟ್ ಪ್ಲಾಂಟ್ ಅಲ್ಲಿ ನೋಡ್ರಿ ಇಲ್ಲಿ, ಜೂಟ್ ಅಂದ್ರೆ ಸೆಣಬು, ಸುತ್ತಳಿ ಅಂತೀರಿ ನೀವು. ಅಂಗಡಿ ಒಳಗೆ ಸುತ್ತಳಿ ಇರ್ತಾವಲ್ಲ, ದಾರ ಟೈಪ್ ಇರ್ತಾವೆ, ಬಟ್ ದೊಡ್ಡ ಇರ್ತಾವೆ, ಚಾಕ್ಲೇಟ್ ಕಲರ್ ಇರ್ತಾವೆ. ಆ ಸುತ್ತಳಿ ಅಂದ್ರೆ ಸೆಣಬ್ ಅದು. ಸೊ ದಟ್ ಈಸ್ ಆಬ್ಟೈನ್ಡ್ ಫ್ರಮ್ ಜೂಟ್ ಪ್ಲಾಂಟ್. ಜೂಟದೊಂದು ಪ್ಲಾಂಟ್ ಇರ್ತದೆ, ಅದರಿಂದ ಅದನ್ನ ಆಬ್ಟೈನ್ ಮಾಡ್ತಾರು. ಓಕೆ, ಎಸ್. See, where it is cultivated during rainy season. Rainy season ಒಳಗೆ ಮೇನ್ಲಿ ಇದನ್ನ ಕಲ್ಟಿವೇಟ್ ಮಾಡ್ತಾರೆ. ಇದನ್ನ ಜೂಟ್. Jute is cultivated during rainy season. Okay, jute is cultivated during rainy season. ನೋಡ್ರಿ ನಾನು ಓಕೆ ಮುಂದಿನ ಹೇಳ್ತಾ. In India, jute is grown in West Bengal, Bihar and Assam. Main 3 states ಒಳಗೆ ಬೆಳೀತಾರೆ ಇಂಡಿಯಾ ಒಳಗೆ. ಎಲ್ಲೆಲ್ಲಿ? ವೆಸ್ಟ್ ಬೆಂಗಾಲ್, ಬಿಹಾರ್ and Assam. Jute is mainly grown here. West Bengal, Bihar and Assam. The jute plant is normally harvested when it is at flowering stage. If it is at flowering stage, then the harvesting of the jute plant is taken place. ನೋಡ್ರಿ ನಾನು ಏನು ಹೇಳತ್ತಿದ್ದೆ ಅಂದ್ರೆ, ನಿಮಗೆ ನಾನು ನನ್ನ ಮೊಬೈಲ್ ಸುದ್ದಾದ್ಮ್ಯಾಗ ಐ ವಿಲ್ ಸೆಂಡ್ ಯು ವೇದಾಂತು ಅಥವಾ ಯಾವುದೇ ಒಂದು ಬೇರೆ ಇದ್ರು ಕ್ಲಾಸಸ್ ಕಳಿಸ್ತೀನಿ. ಅದ್ರವ್ರು ಫುಲ್ ಚಾಪ್ಟರ್ ಕವರ್ ಮಾಡಿಬಿಟ್ಟಿರ್ತಾರೆ ಒಂದೇ ಕ್ಲಾಸ್ ಒಳಗೆ. 30 to 35 minutes ಇರ್ತದೆ. ಯು ವಾಚ್ ದ್ಯಾಟ್. ಚಂದ ಹೇಳ್ತಾರೋ, ಎಲ್ಲ ರಿವಿಷನ್ ಆಗಿರ್ತದೆ ಅದು. ಸೊ ಮುಗ್ದು ಚಾಪ್ಟರ್ ಕಳಿಸ್ತಾನೆ. ಯಾವ್ದಾರು ಈಗ ಫೈಬರ್ ಟು ಫ್ಯಾಬ್ರಿಕ್ ಕಳಿಸ್ಬೋದು, ಉದ್ದದ್ದು ಯಾವ್ಯಾವ ಕಳಿಸ್ಬೋದು. ಜಸ್ಟ್ ಯು ಅಬ್ಸರ್ವ್ ದ್ಯಾಟ್. ಚಲೋ ಇರ್ತದೆ, ಯು ವಾಚ್ ದ್ಯಾಟ್. ಓಕೆ, ಎಸ್. The stems of the harvested plants are immersed in a water for a few days. Okay, stems of the harvested plants are immersed in water for few days. Harvested plant stem ಹೆಂಗಿರ್ತಾವ ಅಂದ್ರೆ they are immersed in water for few days. In water, stems of the plants, those harvested plants get immersed. Harvested plant ಏನಾಗಿರ್ತಾವ ಅದನ್ನ ಹೋಗಿ ನೀರೊಳಗೆ ಇಮರ್ಸ್ ಮಾಡ್ತಾರು. The stems rot and fibers are separated by hand. Stems will rot. Stems ಏನು ಮಾಡ್ತಾರು? ರಾಟ್ ಆಗ್ತಾವ ಅಂದ್ರೆ ಹೋಗಿ ಬಿಡ್ತಾವು. Then what they will, fibers are separated by hand. ಫೈಬರ್ಸ್ ಅನ್ನ ಹ್ಯಾಂಡ್ಲೆ ಸಪ್ರೇಟ್ ಮಾಡ್ತಾರೆ. ರಾಟನ್ ಅಂದ್ರೆ ಗೊತ್ತಲ್ಲ, ಕದ್ದಾಗಿರ್ತಾವಲ್ಲ, ಅದಕ್ಕೆ ರಾಟ್ ಅಂತಾರೆ. ಸೊ ನೋಡ್ರಿ, ಫೈಬರ್ ಹಾರ್ವೆಸ್ಟ್ ಆಗೋ ಸೀನಿಗೆ ಸಿಚುವೇಶನ್ ಬಂತ ತಿಳ್ಕೊರಿ. ಅಂದ್ರೆ ಅದು ಸ್ವಲ್ಪ ಗ್ರೋ ಆತು ಬೆಳೀತಂದ್ರೆ ಅದನ್ನ ಹೋಗಿ ಏನು ಮಾಡ್ತಾರೆ, ನೀರಿನ ಇದ್ರೊಳಗೆ ಇಡ್ತಾರೆ. ಅದನ್ನ ಇಟ್ಟ ಮ್ಯಾಗ ಏನಾಗ್ತೈತಿ, ಸ್ಟೆಮ್ ಸಪ್ರೇಟ್ ಮಾಡ್ತಾರ, ಮುಂದೆ ಅದನ್ನ ಫೈಬರ್ ಅನ್ನ ಸಪ್ರೇಟ್ ಆಗಿ ತಕ್ಕೋತಾರ. ಓಕೆ, ಟು ಮೇಕ್ ಫ್ಯಾಬ್ರಿಕ್ಸ್ ಆಲ್ ದೀಸ್ ಫೈಬರ್ಸ್ ಆರ್ ಫಸ್ಟ್ ಕನ್ವರ್ಟೆಡ್ ಇನ್ ಟು ಯಾರ್ನ್ಸ್. ಇದನ್ನ ಫ್ಯಾಬ್ರಿಕ್ಸ್ ಮಾಡ್ಬೇಕಾದ್ರೆ ಫಸ್ಟ್ ಏನ್ ಮಾಡ್ತಾರೆ, ಎಲ್ಲಾ ಫೈಬರ್ಗಳನ್ನ ಯಾರ್ನ್ಸ್ ಆಗಿ ಕನ್ವರ್ಟ್ ಮಾಡ್ತಾರೆ. ಫಸ್ಟ್ ದೇ ಕನ್ವರ್ಟ್ ಆಲ್ ಫೈಬರ್ಸ್ ಟು ಯಾರ್ನ್ಸ್. ಯಾರ್ನ್ ಅಂದ್ರೆ ಗೊತ್ತದ ಇಲ್ಲಿ ನಿಮ್ಗೆ, ದಾರದ ನೂಲ್ ಅಂತ ಏನ್ ಕರಿತೀವಲ್ಲ ಅದು ಯಾರ್ನ್. ಓಕೆ, ಹೌ ಇಸ್ ಇಟ್ ಡನ್, ಅದು ಹೆಂಗ್ ಮಾಡ್ತಾರೆ, ಹೌ ಇಟ್ ವಿಲ್ ಬಿ ಡನ್, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಓಕೆ, ಸೊ ಸ್ಪಿನ್ನಿಂಗ್ ಕಾಟನ್ yarn, we can see this in the next class, or we can continue. Okay, see here fibers, I think, I hope you all are understanding. ಸ್ವಲ್ಪ confusing ಇದೆ ಇಲ್ಲದ ನೋಡ್ರಿ. ಕಾಟನ್ ದಿಂದ ಯಾರ್ನ್ ರೆಡಿ ಮಾಡ್ಯಾರ. ಯಾರ್ನ್ ಅಂದ್ರೆ ದಾರ, ನೂಲಿನ ದಾರ ಇರ್ತದಲ್ಲ, ಅದಕ್ಕೆ ಯಾರ್ನ್ ಅಂತಾರ, ಗೊತ್ತಲ್ಲ. ಸೊ ಇದನ್ನ ಇದ್ರೊಳಗೆ ನಿಮ್ದು ಏನು ಜೂಟ್ ಅಂದ್ರೆ ಸೆಣಬ್ ಇರ್ತದೆ. ಬಟ್ ಇದು ಸ್ಟೆಮ್ ಗಿಡ ಏನಿರ್ತದಲ್ಲ, ಹಾರ್ವೆಸ್ಟ್ ಆಗೋ ಟೈಮ್ದಾಗ, ಅಂದ್ರೆ ಹಾರ್ವೆಸ್ಟ್ ಆಗೋ ಟೈಮ್ದಾಗ ಅಂದ್ರೆ ಅದನ್ನ ಫೈಬರನ್ನು ತಗೊಳ್ಳೋ ಟೈಮ್ದಾಗ ಎಲ್ಲ ರೆಡಿ ಆಯ್ತು, ಫೈಬರ್ ರೆಡಿ ಆಯ್ತು ಅಂದಾಗ ಆ ಸೆಣಬನ್ನು ತಗೋಬೇಕಾದ್ರೆ ಅದ್ರ ಸ್ಟೆಮ್ ಅನ್ನ ಒಂದ್ ಕಡೆ ಹೋಗಿ ನೀರಾಗ ಹಾಕ್ತಾವೆ. ಆ ಸ್ಟೆಮ್ ರಾಟ್ ಆಗಿ ಹೋಗಿಬಿಡ್ತದೆ, ಆ ಫೈಬರ್ ಅನ್ನ ಸಪ್ರೇಟ್ ಮಾಡ್ಕೋತಾರ. ಓಕೆ, ದಿಸ್ ಒನ್ ಯು ಹ್ಯಾವ್ ಟು ರಿಮೆಂಬರ್. ಮುಂದೆ ಕಾಟನ್ ಎಲ್ಲಿ ಬೆಳೀತಾರೋ, ಕಾಟನ್ ಬೆಳಿಬೇಕಂದ್ರೆ ಇಟ್ ಶುಡ್ ಬಿ ಆಫ್ ಬ್ಲ್ಯಾಕ್ ಸಾಯಿಲ್ ಅಂಡ್ ದೇರ್ ಶುಡ್ ಬಿ ವಾರ್ಮ್ ಟೆಂಪರೇಚರ್. ಅಲ್ಲಿ ವಾರ್ಮ್ ಟೆಂಪರೇಚರ್ ಇರಬೇಕು, ಮುಂದೆ ಬ್ಲ್ಯಾಕ್ ಸಾಯಿಲ್ ಇರಬೇಕು. ಹೌದಾ, ಕಂಪಲ್ಸರಿ ಬ್ಲ್ಯಾಕ್ ಸಾಯಿಲ್ ಇರಬೇಕು ಅಂಡ್ ವಾರ್ಮ್ ಟೆಂಪರೇಚರ್ ಇರಬೇಕು. Fibers are separated from the seeds by combining. This process is called ginning of cotton. Ginning of cotton ಅಂದ್ರೆ ಕೇಳ್ತಾರೆ. Define ginning of cotton. The fibers are separated from the seeds by combining. This process is called ginning of cotton. Fibers ಏನು ಮಾಡ್ತಾರ, ಸೀಡ್ಸ್ ಇಂದ ಸಪ್ರೇಟ್ ಮಾಡ್ತಾರೆ. ಹೌದಾ, ಹತ್ತಿ ಏನಿರ್ತಾವಲ್ಲ, ಹತ್ತಿ ಬೀಜ ಇರ್ತಾವ್ರಿ, ಅದ್ರೊಳಗ ಬೀಜ ತೆಗಿಬೇಕು. ನೀವು ನೋಡಿ, ಹತ್ತಿ ಅದು ಬಿಡಿಸಿರಿಲ್ಲ,
ಹತ್ತಿ ಬಿಡಿಸೋದಂತ ಗೊತ್ತೈತಿ, ಹತ್ತಿ ಬಿಡಿಸಾಕ ಹೊಂಟಾರ ಅಂತ ಕರಿತಿರ್ತಾರೆ. ನಿಮ್ಮ ಮನ್ಯಾಗ ಕೇಳ್ರಿ ಪಪ್ಪ ಮಮ್ಮಿಗೆ ಯಾರಿಗಾರೆ ಚಂದಂಗೆ ಹೇಳ್ತಾರೆ ಅವರು. ಸೇ ದೇ ಗೋ ಟು ದ ಫೀಲ್ಡ್ಸ್ ಆಲ್ಸೋ ಫಾರ್ ದಿಸ್ ಪರ್ಪಸ್. ಹತ್ತಿ ಬಿಡಿಸೋದು ಅಂತ ಕರೀತಾರೆ ಅದಕ್ಕೆ. ಸೊ ಆ ಪರ್ಪಸ್ಗೆ ಅವರು ಫೀಲ್ಡಿಗೆ ಹೋಗ್ತಿರ್ತಾರೆ. ಫೀಲ್ಡಿಗೆ ಹೋಗಿ ಏನು ಮಾಡ್ತಾರೆ, ಅಲ್ಲಿ ಹತ್ತಿ ಬಿಡಿಸ್ತಿರ್ತಾರೆ. ಹತ್ತಿ ಬಿಡಿಸೋದಂದ್ರೆ ಗೊತ್ತಾಗಿಲ್ಲ, ಅಲ್ಲಿ ಏನು ಮಾಡ್ತಾರೆ ಅವರು, ಹತ್ತಿ ಬಿಡಿಸುತ್ತಿರುತ್ತಾರೆ. ತಿಳಿತಾ? ಸೊ ಹತ್ತಿ ಬಿಡಿಸೋದಂದ್ರೆ ಆ ಬೀಜ ತೆಗಿತಿರ್ತಾರೆ ರೀ, ಅದಕ್ಕೆ ಏನಂತಾರೆ, ಬೀಜ ತೆಗೆದು ಹತ್ತಿ ಅಷ್ಟೇ ಸಪ್ರೇಟ್ ಮಾಡ್ತಿರ್ತಾರೆ, ಗಿನ್ನಿಂಗ್ ಆಫ್ ಕಾಟನ್ ಅಂತಾರೆ. ಅದು ಬಿಟ್ಟರೆ ಸೆಣಬಿನ ನೋಡಿದ್ವಿ ನಾವು, ಸೆಣಬು ಅದನ್ನು ಬೆಳಿತಾರೆ. ಓಕೆ, ಎಲ್ಲಿ ಮೇನ್ಲಿ ಬೆಳಿತಾರೆ, ವೆಸ್ಟ್ ಬೆಂಗಾಲ, ಬಿಹಾರ, ಅಸ್ಸಾಮ. ಕಾಟನ್ ಬೆಳಿಬೇಕಾದ್ರೆ ಬ್ಲ್ಯಾಕ್ ಸಾಯಿಲ್, ವಾರ್ಮ್ ಟೆಂಪ್ರೇಚರ್ ಬೇಕು. ಸೆಣಬ ವೆಸ್ಟ್ ಬೆಂಗಾಲ್, ಬಿಹಾರ್ ಆ್ಯಂಡ್ ಅಸ್ಸಾಂದಾಗ ಬೆಳಿತಾರೆ. ದಟ್ ಈಸ್ ಕಾಲ್ಡ್ ಜೂಟ್, ಆ್ಯಂಡ್ ಜೂಟ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಜೂಟ್ ಪ್ಲಾಂಟ್, ರೈಟ್? ಯಾ. So from the jute they take the fibers out by keeping it in the water, and stem will rot and they separate the fibers, and after that those fibers will be converted into yarns. So how that will happen, that one we will see the 3.4 spinning cotton yarn. Okay, that can be seen in next class. Okay, yes. So we are doing 5th chapter now. 1, 2 done, 3rd we are doing, and we did motion, that is 10th lesson, and water 14th lesson. So out of 16 lessons are there, we are doing 5th one. Okay, so it's going good. Okay, not a problem. So I think this chapter is small, it might get finished in another 3 classes maximum. Yes, next 3 classes or 2 classes it might get finished, including exercises. So after that we will start another class. Okay, thank you. So we'll see the remaining things in the next class. Please send the homework properly. Thank you.